ಬಂದಿದೆ ಗಿಣ್ಣು, ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಸೂಪರಾಗಿ ಬಂದಿದೆ. ಆಹಾ, ಹಲ್ವಾ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಗೈಸ್, ಇವತ್ತು ನಾನು ಹಸು ಕರ ಹಾಕ್ದ 5 ಡೇಸ್ಗೆ ಹಾಲು ಕೊಟ್ಟಿದ್ದಾರೆ ತಂದುಬಿಟ್ಟು, ನಮ್ಮ ಯಶೋದಮ್ಮ ತಂದು ಕೊಟ್ಟಿರೋದು. ಇವತ್ತು ನಾನು ಗಿಣ್ಣು ಮಾಡ್ತಾಯಿದ್ದೀನಿ, ಅವಲಕ್ಕಿ ಗಿಣ್ಣು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ನೋಡಿ ಗಿಣ್ಣು ಹಾಲು ತಗೊಂಡಿದ್ದೀನಿ, ಅವಲಕ್ಕಿ ತಗೊಂಡಿದ್ದೀನಿ, ಒಂದು ಬೌಲಷ್ಟು, ಒಂದು ದೊಡ್ಡ ಬೌಲಲ್ಲಿ ಗಿಣ್ಣು ಹಾಲು ತಗೊಂಡಿದ್ದೀನಿ, ಮತ್ತು 2 ಬೆಲ್ಲ ತಗೊಂಡಿದ್ದೀನಿ. ಹೆಚ್ಚು ಇದು ಸಾಕಾಗುತ್ತೆ ಇಷ್ಟಕ್ಕೆ. ಸ್ವೀಟ್ ಬೇಕು ಅನ್ನೋರು ನೀವು ಸ್ವೀಟ್ ಹಾಕ್ಕೊಳ್ಳಿ, ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಸ್ವೀಟ್ ಕಮ್ಮಿ ತಿನ್ನೋರು ಬೆಲ್ಲ ಕಮ್ಮಿ ಹಾಕಿ. ಆಮೇಲೆ ನಾನು ಸಕ್ಕರೆ ತಗೊಂಡಿದ್ದೀನಿ 1 ಸ್ಪೂನಷ್ಟು, ಒಂದು 8 ಗೋಡಂಬಿ ತಗೊಂಡಿದ್ದೀನಿ, ಒಂದು 10 ಬಾದಾಮ್ ತಗೊಂಡಿದ್ದೀನಿ, ಮತ್ತು ನಾನು ಏಲಕ್ಕಿ ಮತ್ತು ಒಣಸುಂಠಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ತರ್ತರಿಯಾಗಿ ತೊಗೊಂಡಿದ್ದೀನಿ 1 ಸ್ಪೂನಷ್ಟು, ಮತ್ತು ಕುಂಕುಮ ಕೇಸರಿ ಕೂಡ ತಗೊಂಡಿದ್ದೀನಿ. ಕುಂಕುಮ ಕೇಸರಿ ಇಲ್ಲದವರು ನೀವು ಸ್ಕಿಪ್ ಮಾಡಿ. ನಾನು ಇಷ್ಟು ಐಟಮ್ಸ್ ಎಲ್ಲ ಹಾಕ್ತೀನಿ, ಯಾಕಂದರೆ ನಮಗೆ ರುಚಿಯಾಗಿರಬೇಕಲ್ವಾ ಗಿಣ್ಣು, ಅದಕ್ಕೋಸ್ಕರ ನಾನು ಅವಲಕ್ಕಿ ಗಿಣ್ಣು ಮಾಡ್ತಾಯಿದ್ದೀನಿ. ನೀವು ಕೂಡ ಇದನ್ನು ನೋಡ್ಕೊಂಡು ಮಾಡ್ಕೋಬೋದು. ನಾನು ಯಾವಾಗಲೂ ಇದೇ ಥರ ಗಿಣ್ಣು ಮಾಡೋದು. ಫಸ್ಟು ಒಂದು ಸಲ ನಾನು ತಟ್ಟೆ ಗಿಣ್ಣು ಮಾಡಿದ್ದೆ, ನಾನು ಅದನ್ನು ಅಪ್ಲೋಡ್ ಮಾಡಲಿಲ್ಲ ಲಾಸ್ಟಲ್ಲಿ, ಯಾಕಂತಂದರೆ ನಾನು ಮರ್ತ್ಕೊಬಿಟ್ಟಿದ್ದೆ ವಿಡಿಯೋ ಟೈಮಲ್ಲಿ. ಈ ಸಲ ನಾನು ತೋರಿಸೋಣ ಅಂಥೇಳಿ ನಾನು ಅವಲಕ್ಕಿ ಗಿಣ್ಣು ಮಾಡಲಿಕ್ಕೆ ಇಷ್ಟೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ. ನೋಡ್ಕೊಳ್ಳಿ, ನೀವು ಕೂಡ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ, ಬನ್ನಿ. ಈಗ ನಾನು ಒಂದು ಕಡಾಯಿ ತಗೊಂಡು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ನೋಡಿ. ಈಗ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತೀನಿ. ನಾನು ಬೆಲ್ಲನ ಇದ್ರೊಳಗಡೆನೇ ಸೇರಿಸ್ಬಿಟ್ಟಿದ್ದೀನಿ, ಯಾಕಂದರೆ ಅವರು ಹಾಲು ಕೊಟ್ಟ ತಕ್ಷಣ ಬೆಲ್ಲ ಹಾಕಬೇಕು, ಇಲ್ಲ ಅಂದರೆ ಹಾಲು ಹುಳಿ ಬಂದುಬಿಡುತ್ತೆ ಅಂತೇಳಿ ನಾನು ಇದಕ್ಕೆ 2 ಹೆಚ್ಚು ಬೆಲ್ಲನ ಮೊದಲೇ ಸೇರಿಸ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಈಗ ಇದು ಸ್ವಲ್ಪ ಕುದಿಬೇಕು ಹಾಲು, ಆವಾಗ ನಾನು ನೆಕ್ಸ್ಟ್ ಸೇರಿಸ್ಕೊಂಡು ಬರ್ತೀನಿ. ನೀವು ಕೂಡ ಹಾಗೆ ಸೇರಿಸ್ಕೊಳ್ಳಿ. ಇವಾಗ ಮುಚ್ಕೊಳ್ಳೋಣ. ಅದು ಹಾಲು ಚೆನ್ನಾಗಿ ಕುದಿಬೇಕು, ಆವಾಗ ನಾನು ಬೇರೆ ಐಟಮ್ಸ್ ಎಲ್ಲ ಏನೇನು ಹಾಕಬೇಕು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವಾಗ ಹಾಲು ಕುದೀಲಿ ಗೈಸ್. ಇವಾಗ ನೋಡ್ತೀನಿ ನೋಡಿ, ಈ ಥರ ಕುದಿ ಬರಬೇಕು ನೋಡಿ, ಎಷ್ಟು ಚೆನ್ನಾಗಿ ಕುದಿ ಬರ್ತಿದೆ ಅಂತ. ಸ್ವಲ್ಪ ಹಾಗೆ ತಿರ್ಗಿಸ್ಕೊಳ್ಳೋಣ ನೋಡಿ. ನೋಡಿ ಬೆಲ್ಲ ಎಲ್ಲ ನೋಡಿ, ಗಿಣ್ಣಾಲ್ಗೆ ಈ ಥರ ಬೆಲ್ಲ ಎಲ್ಲ ಮಿಕ್ಸ್ ಆಗಿ ಈ ಥರ ಕಂದು ಬಣ್ಣ ರೀತಿ ಬರಬೇಕು. ಎಷ್ಟು ಚೆನ್ನಾಗಿ ಕಲರ್ ಮಿಕ್ಸ್ ಆಗಿದೆ ಅಂತ ನೋಡಿ. ಬೆಲ್ಲ ಸ್ಮೆಲ್ಲು ಕೂಡ ಹಾಗೆ ಇದೆ, ಘಮ 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 ಅಂತ ಪರಿಮಳ ಬರ್ತಾ ಇದೆ. ಹಾಲು ಘಮ ಕೂಡ ಬರ್ತಾ ಇದೆ. ಈ ಥರ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇವಾಗ ಅವಲಕ್ಕಿ ಹಾಕೊಳ್ಳೋಣ ನೋಡಿ, ಹಿಂಗೆ ಹಾಕ್ಕೋಬೇಕು. ನಾನು ಆವಾಗಲೇ 1 ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನು ವಾಶ್ ಮಾಡಿ ಇಟ್ಟಿದ್ದೆ. ಅವಲಕ್ಕಿನ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು, ಯಾಕಂತಂದರೆ ಹಾಗೆ ಹಾಕಬಾರ್ದು, ಅದರಲ್ಲೆಲ್ಲ ಧೂಳಿರುತ್ತೆ. ಅದಕ್ಕೋಸ್ಕರ ವಾಶ್ ಮಾಡಿಡಬೇಕು. ನಾನು ಮೊದಲೇ ವಾಶ್ ಮಾಡಿಟ್ಟಿದ್ದೆ ನೋಡಿ. ಬೇಯಬೇಕು ಅವಲಕ್ಕಿ ಎಲ್ಲ. ಅವಲಕ್ಕಿ ಗಿಣ್ಣು ಬಂದು ಯಾವಾಗಲೂ ಗಟ್ಟಿ ಇರಬಾರ್ದು, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಒಂಥರ ಗಟ್ಟಿ ಆದರೆ ಮುದ್ದೆ ರೀತಿ ಆಗಿಬಿಡುತ್ತೆ. ನಮಗೆ ತೆಳ್ಳಗಿದ್ರೆ ಗಿಣ್ಣು ತುಂಬಾ ಟೇಸ್ಟ್ ಕೂಡ ಬರುತ್ತೆ, ನಮ್ಮ ಬಾಯಿಗೂ ಕೂಡ ಟೇಸ್ಟ್ ಇರುತ್ತೆ, ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಬೇಯಬೇಕು ಅದು ಅವಲಕ್ಕಿ ಮತ್ತು ಗಿಣ್ಣಾಲು ಬೆಲ್ಲ ಎಲ್ಲ ಬೇಯಬೇಕು. ಸ್ವಲ್ಪ ಅದು ಬೇಯಲಿ ಅವಲಕ್ಕಿ. ಮತ್ತು ನೆಕ್ಸ್ಟು ಏನು ಸೇರಿಸ್ಕೋಬೇಕು ಅಂತ ಹೇಳ್ತೀನಿ ಗೈಸ್. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದಕ್ಕೆ ಬಾದಾಮ್ ಮತ್ತು ಗೋಡಂಬಿ ಮತ್ತು ಸಕ್ಕರೆ ಇದನ್ನು ಹಾಕ್ಕೊಂಡು ನಾವು ತರ್ತರಿಯಾಗಿ ರುಬ್ಕೊಳ್ಳೋಣ. ಇವಾಗ ಆಗಿದೆ, ಈ ಥರ ತರ್ತರಿಯಾಗಿ ರುಬ್ಕೋಬೇಕು. ಡ್ರೈ ಫ್ರೂಟ್ಸ್ ಹಾಕಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಗಿಣ್ಣು, ಅದಕ್ಕೋಸ್ಕರ
ನೋಡಿ ಇದಕ್ಕೆ ಸಿಪ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಾಡ್ಕೋಬೇಕು. ಇವಾಗ ಡ್ರೈ ಫ್ರೂಟ್ಸ್ನ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ವ ತರಕಾರಿಯಾಗಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನೋಡು ಗಟ್ಟಿ ಆಗ್ತಾ ಬರ್ತಾ ಇದೆಯಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡು ಗಟ್ಟಿ ಆಗ್ತಾ ಬರ್ತಾ ಇದೆ ಚೆನ್ನಾಗಿ. ಈ ಥರ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಘಮ ಕೂಡ ಪರಿಮಳ ಅಷ್ಟು ಚೆನ್ನಾಗಿ ಬರ್ತಿದೆ. ನೋಡು ನಾನು ಕೊಬ್ಬರಿ ತುರಿ ಮೊದಲು ಹೇಳಿರಲಿಲ್ಲ. ಬೇಕಿದ್ದವ್ರು ಸೇರಿಸ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಏನಕ್ಕೆ ಅಂತಂದರೆ ಕೊಬ್ಬರಿ ತುರಿ ಹಾಕೋದು ಟೇಸ್ಟ್ಗೋಸ್ಕರ. ಪರಿಮಳ ಚೆನ್ನಾಗಿರುತ್ತೆ, ಬಾಯಿಗೂ ಕೂಡ ಟೇಸ್ಟ್ ಸಿಗುತ್ತೆ. ಈಗ ಏಲಕ್ಕಿ ಮತ್ತು ಒಣಸುಂಠಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಈಗ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ನೋಡು ಒಂದು ಸ್ವಲ್ಪ ಕುಂಕುಮ ಕೇಸರಿನ ಸೇರಿಸ್ತಾ ಇದ್ದೀನಿ. ಕುಂಕುಮ ಕೇಸರಿ ಇಲ್ಲ ಅನ್ನೋರು ಕೂಡ ಸ್ಕಿಪ್ ಮಾಡ್ಬೋದು, ಯಾಕಂದರೆ ನನ್ನ ಹತ್ರ ಇತ್ತಲ್ವ, ಅದಕ್ಕೋಸ್ಕರ ನಾನು ಕುಂಕುಮ ಕೇಸರಿನ ಹಾಕಿದ್ದೀನಿ ಅಷ್ಟೇ. ಇವಾಗ ಇದು ಸ್ವಲ್ಪ ಬೆಂದು ಗಟ್ಟಿ ಬರಬೇಕು, ಆಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಸ್ಮೂತಾಗಿರುತ್ತೆ. ಈಗ ಇದು ಸ್ವಲ್ಪ ಗೈಸ್ ಹಿಂಗೆ ತಿರಿಕೋಬೇಕು ಆವಾಗ. ಇಲ್ಲ ಅಂತಂದರೆ ಇದು ತಳ ಹಿಡಿಯೋ ಸಾಧ್ಯತೆ ಇರುತ್ತೆ, ಆಗ ಚೆನ್ನಾಗಿರಲ್ಲ ತಳ ಹಿಡಿದ್ಬಿಟ್ರೆ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೂ ಸ್ವಲ್ಪ ಇದು ಗಟ್ಟಿ ಆಗಬೇಕು, ಅದಕ್ಕೋಸ್ಕರ ಹಿಂಗೆ ತಿರುವಿಟ್ಟು ಬೇಯಕ್ಕಿಡಬೇಕು. ಅದು ಬೆಂದ ನಂತರ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ. ಇನ್ನೊಂದು ಸ್ವಲ್ಪ ಮುಚ್ಚಿಡೋಣ, ಸ್ವಲ್ಪ ಬೇಯಲಿ. ಇವಾಗ ಓಪನ್ ಮಾಡೋಣ ಹೇಗಾಗಿದೆ ಅಂತ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಗಿಣ್ಣು, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಸೂಪರಾಗಿ ಬಂದಿದೆ. ಆಹಾ ಹಲ್ವಾ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅವಲಕ್ಕಿ ಗಿಣ್ಣು ರೆಡಿಯಾಗಿದೆ ಗೈಸ್, ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಗೈಸ್ ನೋಡಿದ್ರಲ್ಲ ಅವಲಕ್ಕಿ ಗಿಣ್ಣು ಹೇಗೆ ಬಂತು ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಈ ವಿಡಿಯೋವನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ. ಥ್ಯಾಂಕ್ ಯು.